ಎಲ್ರಿಗೂ ನಮಸ್ಕಾರ. ನಾನು ಕಿತಾ ಕರಂಜೋಡಿ ಶ್ರೀಭಟ್. ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತವಾದ ಪ್ರಾಮುಖ್ಯತೆ ಇದೆ. ನಾವು ತುಳಸಿಯನ್ನು ಕೇವಲ ಒಂದು ಗಿಡ ಅಲ್ಲ, ಅದೊಂದು ಲಕ್ಷ್ಮಿ ಅವತಾರ ಅಂತ ಹೇಳಿ ಕರಿತೇವೆ. ಈ ತುಳಸಿ ಎನ್ನುವಂತ ಒಂದು ಹೆಸರು ತುಲಮ ಮಸ್ತಿ ಅಂತ ಹೇಳುವ ಸಂಸ್ಕೃತ ಪದದ ಒಂದು ಅರ್ಥ. ಅಂದ್ರೆ ಶುದ್ಧತೆ ಮತ್ತೆ ಪಾವಿತ್ರತೆಯಲ್ಲಿ ತುಲನೆ ಇಲ್ಲದವಳು ಅಂತ ಹೇಳಿ ಅಷ್ಟು ಪ್ರಾಮುಖ್ಯತೆ ನಾವು ತುಳಸಿಗೆ ನಮ್ಮ ಸಂಪ್ರದಾಯದಲ್ಲಿ ಕೊಟ್ಟುಕೊಂಡು ಬಂದಿದ್ದೇವೆ. ಹಾಗಾದ್ರೆ ಇಷ್ಟೊಂದು ಪಾವಿತ್ರತೆ ಇರುವಂತಹ ತುಳಸಿ ಒಂದು ಅಸುರನ ಪತ್ನಿಯಾಗಿದ್ಲು. ಅವಳು ಹೇಗೆ ಒಂದು ತುಳಸಿಯಾಗಿ ಮಾರ್ಪಟ್ಲು ಎನ್ನುವಂತಹ ಸಣ್ಣ ಒಂದು ಕತೆ ನಿಮ್ಗೋಸ್ಕರ. ಪುರಾಣಗಳ ಪ್ರಕಾರ ಭಕ್ತಿಯುಳ್ಳ ವೃಂದ ಎಂಬ ಮಹಿಳೆ ಬಲಶಾಲಿಯಾದ ಅಸುರನಾದ ಜಲಂಧರನ ಪತ್ನಿಯಾಗಿದ್ದಳು. ಅಸುರನ ಪತ್ನಿಯಾದರೂ ಕೂಡ ಅವಳ ಹೃದಯದಲ್ಲಿ ವಿಷ್ಣುವಿನ ಮೇಲೆ ಭಕ್ತಿ ಅಚಲವಾಗಿತ್ತು. ಸಮುದ್ರ ಮಥನದ ಸಮಯದಲ್ಲಿ ಸಮುದ್ರದ ಅಲೆಗಳಿಂದ ಶೂರನಾದ ಜಲಂಧರ ಜನಿಸಿದನು. ಅವನಿಗೆ ಅಪಾರ ಶಕ್ತಿ, ಧೈರ್ಯ ಮತ್ತು ಅಹಂಕಾರ ಕೂಡ ಇತ್ತು. ವೃಂದಾಳ ಒಂದು ಪಾವಿತ್ರತೆಯೇ ಅವನ ಅಜೇಯತೆ ಶಕ್ತಿಯಾಗಿತ್ತು. ಅವಳ ಭಕ್ತಿಯಿಂದಲೇ ಯಾರಿಗೂ ಜಲಂಧರನನ್ನು ಸೋಲಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಕಾಲಕ್ರಮೇಣ ಈ ಜಲಂಧರನು ದೇವತೆಗಳ ಲೋಕದ ಮೇಲೆ ದಾಳಿ ಮಾಡಿ ಇಂದ್ರನ ರಾಜ್ಯವನ್ನು ಕೂಡ ಕಬಳಿಸಿ ದೇವತೆಗಳಿಗೆ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತಿದ್ದನು. ಈ ದೇವತೆಗಳ ಕೊನೆಗೆ ಯಾವುದೇ ದಾರಿ ತೋಚದೆ ಸಹಾಯಕ್ಕಾಗಿ ಮಹಾದೇವನಾದ ಶಿವನ ಮೊರೆ ಹೋದ್ರು. ದೇವತೆಗಳ ಸಂಕಟವನ್ನು ಕೇಳಿ ಶಿವನು ಜಲಂಧರನೊಂದಿಗೆ ಯುದ್ಧಕ್ಕೆ ಇಳಿದರೂ ಶಿವನ ಯಾವುದೇ ಆಯುಧಗಳು ಫಲಿಸಲಿಲ್ಲ. ಅದು ವೃಂದಾಳ ಪತಿವ್ರತ ಶಕ್ತಿಯ ಒಂದು ಫಲವಾಗಿತ್ತು. ಆಗ ವಿಷ್ಣುವು ತಂತ್ರ ಉಪಯೋಗಿಸಿ ಜಲಂಧರನ ರೂಪ ತಾಳಿ ವೃಂದಾಳ ಮುಂದೆ ಬಂದು ಪ್ರತ್ಯಕ್ಷನಾದನು. ವೃಂದ ಆತನು ತನ್ನ ಪತಿಯೇ ಎಂದು ಭಾವಿಸಿ ಕ್ಷಣಕಾಲ ಪತಿವ್ರತೆಯನ್ನು ಕಳೆದುಕೊಂಡನು. ಅದೇ ಕ್ಷಣದಲ್ಲಿ ಜಲಂಧರ ಶಿವನ ತ್ರಿಶೂಲದಿಂದ ನಾಶಗೊಂಡನು. ತನ್ನ ಪತಿ ಜಲಂಧರನ್ನು ಕಳೆದುಕೊಂಡ ವೃಂದಾಳಿಗೆ ಸತ್ಯ ವಿಷಯ ತಿಳಿದಾಗ ವೃಂದಾಳ ನೋವು ಭಕ್ತಿಯಾಗಿ ಭಕ್ತಿ ಶಾಪವಾಗಿ ಮಾರ್ಪಟ್ಟಿತು. ಅವಳು ವಿಷ್ಣುವಿಗೆ ನೀನು ಕಲ್ಲಾಗು ಎಂದು ಶಾಪವನ್ನು ಕೊಟ್ಟಳು. ಆ ಶಾಪದಿಂದ ಶ್ರೀ ವಿಷ್ಣುವು ಸಾಲಿಗ್ರಾಮವಾಗಿ ಮಾರ್ಪಟ್ಟರು. ಅದಲ್ಲದೆ ವೃಂದಾಳು ವಿಷ್ಣುವಿಗೆ ಪತ್ನಿ ವಿಯೋಗದ ಶಾಪವನ್ನು ಕೂಡ ಕೊಟ್ಟಳು. ಆ ಶಾಪವನ್ನು ನಾವು ರಾಮಾಯಣದಲ್ಲಿ ರಾಮ ಮತ್ತು ಸೀತೆಯ ವಿಯೋಗವನ್ನು ಕಾಣಬಹುದು. ವೃಂದಾಳ ಮತ್ತು ತಪಸ್ಸು ಮತ್ತು ಭಕ್ತಿಯಿಂದ ಪ್ರಭಾವಿತರಾದ ವಿಷ್ಣು ಆಕೆಯ ಆತ್ಮವನ್ನು ಅಮರಗೊಳಿಸಿ ತುಳಸಿ ಗಿಡವಾಗಿ ಪರಿವರ್ತಿಸಿದರು. ನಂತರ ಸಾಲಿಗ್ರಾಮ ರೂಪದಲ್ಲಿ ಅವಳನ್ನು ಮದುವೆಯಾದರು. ಇದೇ ತುಳಸಿ ವಿವಾಹದ ದೈವಿಕ ಕಥೆ. ನಿಮ್ಗೆಲ್ಲರಿಗೂ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ತುಳಸಿ ದೇವಿಯ ಆಶೀರ್ವಾದ, ಆ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮೆಲ್ಲರಿಗೂ ಕೂಡ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.